ಸಿದ್ದರಾಮಯ್ಯ ಅವರಿಗೆ ಈ ಬಾರಿನ ಸದನ ಇದೆಯಲ್ಲ, ಆ ಸದನ ನಿಜಕ್ಕೂ ಕೂಡ ಸಾಕಷ್ಟು ಸವಾಲುಗಳನ್ನ ತಂದೊಡ್ತಾ ಇದೆ. ಮಂಡಿ ನೋವಿನಿಂದ ಬೆಳೀತಾ ಇದ್ದಾರೆ ಸಿಎಂ ಒಂದು ಕಡೆಯಲ್ಲಿ, ಮತ್ತೊಂದು ಕಡೆಯಲ್ಲಿ ಸಾಲು ಸಾಲು ಸವಾಲುಗಳಿದೆ. ಸದನಕ್ಕೆ ಸದ್ಯಕ್ಕೆ ಸಿದ್ದರಾಮಯ್ಯ ಬಂದು ಹೋಗೋದು ಕೂಡ ಕಷ್ಟ. ವೀಲ್ ಚೇರ್ನಲ್ಲಿ ಸಿಎಂ ಬಂದು ಹೋಗುವಂತ ಅನಿವಾರ್ಯತೆ ಇದೆ ಸದ್ಯಕ್ಕೆ. ಅದಕ್ಕೆ ಬೇಕಾದಂತ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಕೂಡ ನಿನ್ನೆ ಮಾಡಿಕೊಂಡ್ರು. ಹಲವು ಅಸ್ತ್ರಗಳನ್ನ ಇಟ್ಕೊಂಡು ಈಗ ಒಂದು ಕಡೆಯಲ್ಲಿ ದೋಸ್ತಿ ನಾಯಕರು ಹೋರಾಟಕ್ಕೆ ಸಿದ್ಧತೆಗಳನ್ನ ಮಾಡ್ತಾ ಇದ್ರೆ, ಸರ್ಕಾರದ ಮೇಲೆ ಹೆಚ್ಚು ಒತ್ತಡವನ್ನ ಹೇರೋದಕ್ಕೆ ಮೈತ್ರಿ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಹೀಗಾಗಿ ಈ ಬಾರಿ ಸದನವನ್ನ ಎದುರಿಸೋದು ಸಿಎಂಗೆ ಬಹಳ ದೊಡ್ಡ ಸವಾಲು. ಯಾವ ರೀತಿ ಈ ಸವಾಲನ್ನ ಎದುರಿಸ್ತಾರೆ ಅನ್ನುವಂತ ಪ್ರಶ್ನೆ ಒಂದು ಕಡೆಯಲ್ಲಿ ಮಂಡಿ ನೋವು, ವೀಲ್ ಚೇರ್ ಅಲ್ಲಿ ಬಂದು ಹೋಗಬೇಕು ಸದನಕ್ಕೆ. ಮತ್ತೊಂದು ಕಡೆಯಲ್ಲಿ ದಾಖಲೆಯ ಬಜೆಟ್ ಅನ್ನ ಕೂಡ ಮಂಡನೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಕುಳಿತುಕೊಂಡೇ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಮತ್ತೊಂದು ಕಡೆಯಲ್ಲಿ ಅವರಿಗೆ ಬರಲಿಕ್ಕೆ ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಸಿದ್ಧತೆಗಳನ್ನು ಅಲ್ಲಿ ಮಾಡಿಕೊಳ್ಳಲಾಗಿದೆ. ಅದರ ಜೊತೆಯಲ್ಲಿ ವಿಪಕ್ಷಗಳು ಅವು ಕೂಡ ಈ ಬಾರಿ ಅಸ್ತ್ರವನ್ನು ಇಟ್ಕೊಂಡೇ ಸದನಕ್ಕೆ ಬರೋದಕ್ಕೆ ರೆಡಿ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಗಮನಿಸ್ತಾ ಇದೀವಿ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಇರೋದು, ವೀಲ್ ಚೇರ್ನಲ್ಲೇ ಬಂದು ಹೋಗುವಂತಹ ಪರಿಸ್ಥಿತಿ, ವೀಲ್ ಚೇರಲ್ಲೇ ಕುತ್ಕೊಳ್ಳುವಂತಹ ಪರಿಸ್ಥಿತಿ. ಅದರ ಜೊತೆಯಲ್ಲಿ ಈ ಕಡೆಯಿಂದ ಗಮನಿಸಿದ್ರೆ ಸಾಲು ಸಾಲು ಪ್ರತಿಭಟನೆಗಳು, ಅದರ ಜೊತೆಯಲ್ಲಿ ಒಂದಷ್ಟು ಅಸ್ತ್ರಗಳು. ಈ ಬಾರಿಯ ಸದನ ಬಾರಿ ಕುತೂಹಲವನ್ನ ಕೂಡ ಉಂಟು ಮಾಡುತ್ತೆ ಅನ್ನೋದ್ರಲ್ಲಿ ನೋ ಡೌಟ್. ಆದರೆ ಸಿದ್ದರಾಮಯ್ಯ ಯಾವ ರೀತಿ ರೆಡಿ ಆಗಿದ್ದಾರೆ ಈ ಸವಾಲನ್ನು ಎದುರಿಸೋದಕ್ಕೆ? ಅವ್ರ ಮುಂದೆ ಇರುವಂತಹ ಅಸ್ತ್ರಗಳೇನು? ಅಶ್ವಿನಿ, ಪ್ರಮುಖವಾಗಿ ಈ ಬಾರಿ ಸಿಎಂ ಸಿದ್ದರಾಮಯ್ಯನವರು ಸಾಲು ಸವಾಲುಗಳ ಮಧ್ಯೆ ಬಜೆಟ್ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಒಂದು ಕಡೆ ಸಿಎಂ ಬದಲಾವಣೆ ಟೆನ್ಷನ್ ಇದೆ, ಮತ್ತೊಂದು ಕಡೆ ಅವರಿಗೆ ಮಂಡಿ ನೋವು ಕಳೆದ 2-3 ತಿಂಗಳಿಂದ ಕಾಡ್ತಾ ಇರ್ತಕ್ಕಂಥದ್ದು. ಇದ್ರ ಜೊತೆ ವಿಪಕ್ಷಗಳನ್ನು ಎದುರಿಸಬೇಕಾದಂಥ ಒಂದು ಟೆನ್ಷನ್ ಕೂಡ ಸಿಎಂ ಸಿದ್ದರಾಮಯ್ಯನವ್ರಿಗೆ ಇದೆ. ಈ ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರು ಭರ್ಜರಿ ಒಂದು ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಸದನದ ಒಳಗಡೆ ಹೊರಗಡೆ ವಿಪಕ್ಷಗಳು ಹೋರಾಟ ಮಾಡೋದಕ್ಕೆ ಬಹಳಷ್ಟು ಒಂದು ಪ್ಲಾನ್ ಅನ್ನು ಹಾಕೊಂಡಿರ್ತಕ್ಕಂಥದ್ದು. ಜೊತೆಗೆ ಸರ್ಕಾರದ ವೈಫಲ್ಯಗಳೇನಿದೆ ಇದನ್ನ ಜನಸಾಮಾನ್ಯರ ಬಳಿ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಸದನದ ಆರಂಭಕ್ಕೂ ಮೊದಲೇ ಪಾದಯಾತ್ರೆ ಮೂಲಕ ಸರ್ಕಾರವನ್ನ ಮುಜುಗರ ತರತಕ್ಕಂಥ ಮತ್ತೆ ಸರ್ಕಾರಕ್ಕೆ ತರಾಟೆ ತೆಗೆದುಕೊಳ್ತಕ್ಕಂಥ ಕೆಲಸವನ್ನ ಬಿಜೆಪಿ ಜೆಡಿಎಸ್ ನಾಯಕರು ಸಮನ್ವಯವಾಗಿ ಮಾಡಿದ್ರು. ಈಗ ಸದನದಲ್ಲೂ ಕೂಡ ಅದೇ ರೀತಿ ಒಗ್ಗಟ್ಟಿನ ಹೋರಾಟ ಮಾಡೋದಕ್ಕೂ ಕೂಡ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ಅನುದಾನಗಳು ಸರಿಯಾಗಿ ಸಿಗ್ತಾ ಇಲ್ಲ, ಜೊತೆಗೆ ಗ್ಯಾರಂಟಿಗಳು ಸರಿಯಾಗಿ ಅನುಷ್ಠಾನ ಆಗ್ತಾ ಇಲ್ಲ. ಈ ಕಡೆ ಸ್ವಪಕ್ಷೀಯರೇ ಅನುದಾನಗಳ ವಿಚಾರವನ್ನ ಕೈಗೆತ್ತಿಕೊಂಡು ಸರ್ಕಾರದ ವಿರುದ್ಧ, ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನಗಳನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಟೆನ್ಷನ್ಗಳ ಮಧ್ಯೆ ಸಿಎಂ ಸಿದ್ದರಾಮಯ್ಯನವರು ದಾಖಲೆ ಬಜೆಟ್ ಮಂಡನೆ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಒಂದು ಬಜೆಟ್ ಬಳಿಕ ಸಿಎಂ ಕೆಳಗಿಳಿತಾರೆ, ಮತ್ತೊಬ್ಬರು ಸಿಎಂ ಆಗ್ತಾರೆ, ಅಂದ್ರೆ ಸಿಎಂ ಬದಲಾವಣೆ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಕೂಡ ಸಿದ್ದರಾಮಯ್ಯನವ್ರಿಗಿದೆ. ಹಾಗಾಗಿ ಈ ಒಂದು ಬಜೆಟ್ ಏನಿದೆ, ಈ ಬಜೆಟ್ ಮೇಲೆ ಬಹಳಷ್ಟು ಒಂದು ನಿರೀಕ್ಷೆ ಎದುರಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದು ಸಿದ್ದರಾಮಯ್ಯನವರ ಕೊನೆಯ ಬಜೆಟ್ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಜನಪರ ಬಜೆಟ್ ಘೋಷಣೆ ಮಾಡ್ತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಇಡೀ ರಾಜ್ಯ, ಇಡೀ ಕಾಂಗ್ರೆಸ್ ಪಕ್ಷ, ಇಡೀ ವಿಪಕ್ಷ ನಾಯಕರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ನಿಗಾವನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ. ಓಕೆ ಆನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.